ಸರ್ಕಾರದ ಜವಾಬ್ದಾರಿ ಅದು, ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಸೆಂಟ್ರಲ್ ಅಲ್ವಾ? ಸ್ಟೇಟ್ ಗವರ್ಮೆಂಟ್ ಅವ್ರು ಕೊಟ್ರೆ ನಾವು ವಿಸ್ತರಣೆ ಮಾಡ್ತೀವಿ. ನಾವು ಮಾಡಿದೀವಿ ಮೀಟಿಂಗ್, 2 ಮೀಟಿಂಗ್ಗಳು ಮಾಡಿದೀವಿ. ನಮ್ಮ ಫುಡ್ ಮಿನಿಸ್ಟರ್ 2 ಮೀಟಿಂಗ್ ಬರೆದಿದ್ದಾರೆ. ನಾನು ಪತ್ರನೂ ಬರ್ತಿದ್ದೀನಿ ಕನ್ಸರ್ನ್ ಮಿನಿಸ್ಟರ್ಗೆ. ಈ ಅಭಾವ ಆಗಬಾರ್ದ ನೋಡ್ಕೊಳ್ಳಿ ಅಂತ ಪತ್ರ ಬರ್ತಿದ್ದೀನಿ. ಈ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಬರ್ತಿದ್ದೀನಿ. ಇನ್ನು ಎಲೆಕ್ಷನ್ ಘೋಷಣೆ ಆಗಿದ್ವಲ್ಲ, ಎಲೆಕ್ಷನ್ ಯಾವಾಗ ಆಗ್ಬೋದು, ಇನ್ನೊಂದು ವಾರದಲ್ಲಿ ಆಗ್ಬಹುದು, ಒಂದು ವಾರದ ಒಳಗಡೆ ಆಗ್ಬಹುದು. ಸರ್ ಮೇಟಿಯವ್ರ ಮನೆಯೊಳಗ ಮಾದೇವಿ ಮೇಟಿಯವ್ರು ನಾನು ಆಕಾಂಕ್ಷಿ, ನಾವು 3 ಇಲ್ಲ 4 ಮಂದಿ ಮಕ್ಕಳು ಆಕಾಂಕ್ಷಿಗಳಾಗದ್ ತಪ್ಪಲ್ಲ, ಆದ್ರೆ ಹೈಕಮಾಂಡ್ ಅವರು ನಾವೆಲ್ಲಾನು ನೋಡಿ ಕ್ಯಾಂಡಿಡೇಟ್ ಅನ್ನ ಶಿಫಾರಸ್ ಮಾಡ್ತೀವಿ. ಅವರು ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಒಂದೇ ಕುಟುಂಬದಲ್ಲಿ 2-3 ಮಂದಿ ಟಿಕೆಟ್ಗೆ ಕೇಳ್ಕೊಂಡು ಹೊಂಟ್ರೆ ಒಬ್ಬರಿಗೆ ಕೊಡೋದು ಟಿಕೆಟ್, ಹೈಕಮಾಂಡ್ ಅವರು ಒಬ್ಬರಿಗೆ ತೀರ್ಮಾನ ಮಾಡೋದು. ಬೈ ಎಲೆಕ್ಷನ್ಗೆ ನಮ್ಮ ಪಕ್ಷದ ಪ್ರಿಪರೇಷನ್ ಎಲ್ಲ ಪ್ರಿಪರೇಷನ್ ಎಲ್ಲ ಆಗಿದೆ. ವಿ ಆರ್ ರೆಡಿ ಫಾರ್ ದಿ ಬೈ ಎಲೆಕ್ಷನ್. ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದು, ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಸೆಂಟ್ರಲ್ ಅಲ್ವಾ? ಸ್ಟೇಟ್ ಗವರ್ಮೆಂಟ್ ಅವ್ರು ಕೊಟ್ರೆ ನಾವು ವಿಸ್ತರಣೆ ಮಾಡ್ತೀವಿ. ನಾವು ಮಾಡಿದೀವಿ ಮೀಟಿಂಗ್, 2 ಮೀಟಿಂಗ್ಗಳು ಮಾಡಿದೀವಿ. ನಮ್ಮ ಫುಡ್ ಮಿನಿಸ್ಟರ್ 2 ಮೀಟಿಂಗ್ ಬರೆದಿದ್ದಾರೆ. ನಾನು ಪತ್ರನೂ ಬರ್ತಿದ್ದೀನಿ ಕನ್ಸರ್ನ್ ಮಿನಿಸ್ಟರ್ಗೆ. ಈ ಅಭಾವ ಆಗಬಾರ್ದ ನೋಡ್ಕೊಳ್ಳಿ ಅಂತ ಪತ್ರ ಬರ್ತಿದ್ದೀನಿ. ಈ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಬರ್ತಿದ್ದೀನಿ.